ಸರ್ ಭೇಟಿ ಮಾಡಿದ್ವಿ ಕೃಷಿ ಇಲಾಖೆಗೆ. ಅವರೆಲ್ಲ ಇದು PMFM ಮಾಹಿತಿ ಹೇಳಿದ್ರು ಸರ. ಅದರೊಳಗೆ ನಾವು 7 ಲಕ್ಷ ಲೋನ್ ತೊಗೊಂಡು ಮತ್ತು ಅರಿಶಿನ ಪೌಡ್ರ್ ಮಿಷನ್ನು, ಕೆಟಲ್ ಫೀಡ್ ಮಿಷನ್ನು, ಆಮೇಲೆ ಕುಷ್ಬಿದು ಒಂದು ಪ್ರೈವೇಟ್ ಗಾಣ, ಆಮೇಲೆ ಸೋಲಾರ್ ರೊಟ್ಟಿ ಮಿಷನ್ನು ಇವೆಲ್ಲ ತೊಗೊಂಡು ಮಾಡ್ತಾಯಿದ್ವಿ ಸರ್ ನಾವು. ಸರ್ ಮತ್ತು PMFM ಮೇಲೆ ಲೋನ್ ತೊಗೊಂಡಿವಿ ಸರ್ ನಾವು. ಮಶ್ರೂಮ್ ಉಪ್ಪಿನಕಾಯಿ ಮಾಡೋಕೆ, ಬಿಸ್ಕೆಟ್ ಮಾಡೋಕೆ ಅಂತಂದು ಮಶ್ರೂಮ್ ಉಪ್ಪಿನಕಾಯಿ ಸರ್. ಮತ್ತು ಅದರದ ಚಕ್ಲಿ ಮಾಡೋಕೆ, ಪೌಡ್ರು, ಸಾಸ್, ಇದು ಡ್ರೈ ಈ ಥರ ಮಾಡೋಕ್ಕೆಲ್ಲ ತೊಗೊಂಡಿದ್ದೀವಿ ಸರ್. ಲೋನ್ ತೊಗೊಂಡು ಸಬ್ಸಿಡಿ ತೊಗೊಂಡಿದ್ದೀವಿ. ಎಷ್ಟು ತೊಗೊಂಡ್ರಿ? 7 ಲಕ್ಷ ತೊಗೊಂಡಿದ್ದೀವಿ ಸರ್. ಅದರಲ್ಲಿ 50% ಸಬ್ಸಿಡಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಓಕೆ ಮೇಡಮ್, ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗೀತಾ ಸಜ್ಜನ್ ಅಂತ ಸರ್. ಯಾವೂರು? ನಮ್ದು ಹಿರೇವಂಕಲಕುಂಟ ಗ್ರಾಮ ಸರ. ತಾಲೂಕು ಓದಿದಿರಿ? ನಾವು SLC ಮುಗಿದ ಸರ್ ನಮ್ದು. ನಿಮ್ಗೆ ಉದ್ಯೋಗ ಮಾಡ್ಬೇಕಂತ ಅನ್ಸಿದ್ದೆ ಯಾವಾಗ? ಉದ್ಯೋಗ ಮಾಡ್ಬೇಕಂತ ಅನ್ಸಿದ್ದೆ ಯಾವಾಗಂದ್ರೆ ನಮ್ಮ ಮೂಲತಃ ಆಶಾ ವರ್ಕರ್ ಸರ. ನಮ್ಮ ಮನೆಯವರು ಡ್ರೈವರ್ ಇದ್ರು. ಅವರಿಗೆ ಡಸ್ಟ್ ಅಲರ್ಜಿ ಆಗಿ ಹಾರ್ಟ್ ಪ್ರಾಬ್ಲಮ್ ಅದು ಸರ. ನನಗೆ ಒಟ್ಟು 3 ಜನ ಮಕ್ಕಳು ಸರ. ಅವ್ರ ಎಜುಕೇಷನಿಗೆ ದುಡ್ಡಿನ ಸಮಸ್ಯೆ ಆಗಕತ್ತು ಸರ. ಹಾಗಾಗಿ ನಮ್ಮ ಮನೆಯವರು ಕುಂತಲ್ಲೇ ಯಾವ್ದಾರು ಒಂದು ಉದ್ಯೋಗ ಮಾಡ್ಬೇಕಂತೇಳಿ ನಾವು ಮೂಲತಃ ಸಜ್ಜನ್ ಗಾಣಿಗೆರಿ ಸರ. ಹಾಗಾಗಿ ಎಣ್ಣೆಗಾಣ ನಮ್ಮ ಹೋಬಳಿ ಮಠ ಸರ ಹಿರೇವಂಕಲಕುಂಟ, ಅಲ್ಲಿ ಯಾವ ಸುತ್ತಲ ಹಳ್ಳಿ ಒಳಗೆ ಗಾಣ ಇದ್ದಿಲ್ಲ. ಅದಕ್ಕೆ ನಾವು ಎಣ್ಣೆಗಾಣ ಮಾಡ್ಕೊಂಡಿವಿ ಸರ. ಮಾಡ್ಕೊಂಡು ಫಸ್ಟ್ ಒಂದು ಎಣ್ಣೆಗಾಣ ಸೋಲಾರಿನ ತೊಗೊಂಡಿವಿ ಸರ. ಅದು ಕಸ್ಟಮರ್ ಬಂದಾಗ ಒಂದು ಕೊಬ್ಬರಿ ಹಾಕಿರ್ತಿದ್ವಿ, ಮತ್ತು ಶೇಂಗಾ ಒಬ್ಬರು ತರೋರು, ಆಮೇಲೆ ಮತ್ತು ಎಳ್ಳು ಒಬ್ಬರು ತರೋರು. ಹೀಗಾಗಿ ಸ್ವಲ್ಪ ನಮ್ಗೆ ಸಮಸ್ಯೆ ಅನ್ನಿಸ್ತಾರೆ. ಹಂಗಾಗಿ ಇವರು ಸರ್ ಭೇಟಿ ಮಾಡಿದ್ವಿ ಕೃಷಿ ಇಲಾಖೆಗೆ. ಅವರೆಲ್ಲ ಇದು PMFM ಮಾಹಿತಿ ಹೇಳಿದ್ರು ಸರ. ಅದರೊಳಗೆ ನಾವು 7 ಲಕ್ಷ ಲೋನ್ ತೊಗೊಂಡು ಮತ್ತು ಅರಿಶಿನ ಪೌಡ್ರ್ ಮಿಷನ್ನು, ಕೆಟಲ್ ಫೀಡ್ ಮಿಷನ್ನು, ಆಮೇಲೆ ಕುಷ್ಬಿದು ಒಂದು ಪ್ರೈವೇಟ್ ಗಾಣ, ಆಮೇಲೆ ಸೋಲಾರ್ ರೊಟ್ಟಿ ಮಿಷನ್ನು ಇವೆಲ್ಲ ತೊಗೊಂಡು ಮಾಡ್ತಾಯಿದ್ವಿ ಸರ್ ನಾವು. ಸೋಲಾರಲ್ಲಿ ನಡೀತಾ ಇದೆ? ಸೋಲಾರ್ ರೊಟ್ಟಿ ಮಿಷನ್ ಗಾಣ ಸರ. ಉಳ್ದದ್ದು 16 HP ಮಿಷನ್, ಉಳ್ದದ್ದು ನಡೆಸ್ತೀವಿ ಸರ್. ಇವ್ರ ಹತ್ರ ಹೋದ್ರಿ ಲೋನ್, ನೀವು ಎಷ್ಟು ಹಾಕಿದ್ರಿ ಇದಕ್ಕೆ? ನಾವು ಇನ್ವೆಸ್ಟ್ಮೆಂಟ್ 3.5 ಲಕ್ಷ ಶೆಡ್ ಮಾಡ್ಕೊಂಡಿವಿ ಸರ್. ಆಮೇಲೆ 1.5 ಲಕ್ಷ ಡಿಪಾಸಿಟ್ ಇಟ್ಟಿವಿ ರೀ ಬ್ಯಾಂಕಿಗೆ. 1,70,000 ಕರೆಂಟ್ ಬಿಲ್ಲಿಂದ ಇದು ಕಟ್ಟಿದ್ದೀವಿ ಡಿಪಾಸಿಟ್. ಅದಕ್ಕೆ ಅಷ್ಟು ಬರ್ತದೆ? ಹಾಂ ಸರ್. ಈಗ ಹೆಂಗೆ ನಡೀತಾ ಇದೆ? ಈಗ ಚೆನ್ನಾಗಿ ನಡೀತೈತೆ ಸರ್. ಅಂದ್ರೆ ಇಷ್ಟು ಬಿಸ್ನೆಸ್ ಯಾಕೆ ಮಾಡ್ಕೊಂಡಿವಿ ಅಂದ್ರೆ, ಅದು ಎಣ್ಣೆ ವ್ಯಾಪಾರ ಅಲ್ಲಿದ್ರು ರೊಟ್ಟಿ ವ್ಯಾಪಾರ ಆಗುತ್ತೆ ಸರ್. ಅದು ಅಲ್ಲಿದ್ರೆ ಅರಿಶಿನ ಪೌಡ್ರ್ ವ್ಯಾಪಾರ ಆಗುತ್ತೆ. ಹಾಗಾಗಿ ನಾವು ಇಷ್ಟು ಬಿಸ್ನೆಸ್ ಮಾಡ್ಕೊಂಡಿವಿ ಸರ್. ಓಕೆ. ನೀವು ಇದು ಖರ್ಚೇನು ಮಾಡಿಲ್ಲ? ಖರ್ಚು ನಾವು ಮಾಡೀವಿ ಸರ್. ನಮ್ದು ಒಂದು 10 ಲಕ್ಷವರೆಗೆ ನಾವು ನಮ್ಮ ಸ್ವಂತ ಖರ್ಚು ಮಾಡ್ಕೊಂಡಿವಿ ಸರ್. ಹೌದಾ? ಮತ್ತು ಶೆಡ್ಡಿಗೆ ಅವರು ದುಡ್ಡು ಕೊಟ್ಟಿಲ್ಲ ಸರ್. ನಾವು ಮಿಷನರಿಗೆ ಸಬ್ಸಿಡಿ ಲೋನ್ ಅವ್ರು ಕೊಟ್ಟಾರ ಸರ್. 7 ಲಕ್ಷದಲ್ಲಿ ಎಷ್ಟು ಸಬ್ಸಿಡಿ ಬಂತು ನಿಮಗೆ? 7 ಲಕ್ಷದಲ್ಲಿ 3 ಲಕ್ಷ 2,70,000 ಸರ್. ಈಗ ಆಲ್ರೆಡಿ ಬಂದಿದೆಯಾ ಅಥವಾ ಬಂದೈತೆ ಸರ್? ಬಂದೈತಿ. ಓಕೆ. ಲೋನ್ ತೊಗೊಂಡು 6 ತಿಂಗಳೊಳಗೆ ಜಮಾ ಆಗೈತೆ ಸರ್. ಒಂದು ಕಂತು 2,28,000 ಒಂದ್ಸಲ ಜಮಾ ಆಗೈತೆ ಸರ್. ಆಮೇಲೆ 2ನೇ ಕಂತು 6 ತಿಂಗಳು ಆದ ನಂತರ ಅದು 1,10,000 ಜಮಾ ಆಗೈತೆ ಸರ್. ಜಮಾ ಆಗೈತಿ. ನೀವು ತಿಂಗಳ ಎಷ್ಟು ಕಟ್ತಾ ಇದ್ದೀರಿ? ತಿಂಗಳ 12,600 ಕಟ್ತೀನಿ ಸರ್. 600 ಕಟ್ತಿದ್ದೀರಿ ಅಂದ್ರೆ ನಾ 5 ವರ್ಷದ ಅವಧಿ ಮಾಡ್ಕೊಂಡಿನಿ ಸರ್. ಅದು 7 ವರ್ಷ 5 ವರ್ಷ ಅವಧಿ ಇರುತ್ತೆ ಸರ್. ನಾ 5 ವರ್ಷದ ಅವಧಿ ಮಾಡ್ಕೊಂಡು ಅಷ್ಟೊಳಗೆ ನೀವು ತೀರಿಸ್ತೀರಿ ಅದನ್ನ, ಅವಾಗ ಸ್ವಂತ ಆಗುತ್ತೆ. ಸುಮಾರು ಜನ ಹೇಳ್ತಾರೆ ಏನು ತುಂಬಾ ಅಲಿಸ್ತಾರೆ, ಬ್ಯಾಂಕಲ್ಲಿ ಆಗೋದಿಲ್ಲ. ಅಲಿಸ್ಯಾರ ಸರ್. ಅಲಿಸ್ಯಾರ ನನಗೆ ಎಲ್ಲ ರೆಕಮೆಂಡ್ ಇತ್ತು ಸರ್. ರೆಕಮೆಂಡ್ ಇದ್ರೂ ಅಲೆದಾಡಿದ್ವಿ ನಾವು, ಬಿಡಲಿಲ್ಲ ರೀ ಅವ್ರಿಗೆ. ಒಂದು ಈಗ ಅಂದ್ರೆ ಕರೆಕ್ಟ್ ಮಾಹಿತಿ ಒಂದು ಟೈಮಿಗೆ ಹೇಳಲ್ಲ ಸರ್ ಬ್ಯಾಂಕ್ನವರು. ಸ್ವಲ್ಪ ಅಮಾಯಕರಿಗೆ ಅಡ್ಡಾಡ್ಸೋದು ಜಾಸ್ತಿ. DRP ಇರ್ತಾರಲ್ಲ, DRP ಇವ್ರು ಹೆಲ್ಪ್ ಮಾಡ್ತಾರೆ ಸರ್. ಆದ್ರೆ ಅವ್ರ ಪ್ರೊಸೀಜರ್ ತಮ್ಮದು ಎಲ್ಲ ರೂಲ್ಸ್ ಹೇಳ್ತಾರಲ್ಲ ಸರ್. ಇದಕ್ಕೆ ಇದು ಬೇಕ್ರಿ, ಹೊಲದ ಪಾಣಿ ಬೇಕು ಸರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕ, ಆಮೇಲೆ ಕರೆಂಟ್ ಅಕೌಂಟ್ ಮಾಡಿಸ್ಬೇಕು, ಸೀಲ್ ಮಾಡಿಸ್ಬೇಕು, ಆಮೇಲೆ ನಮ್ಮದು ಇನ್ಕಮ್ ತೆಗಿಸ್ಬೇಕು, ಪಂಚಾಯತಿ ಪರ್ಮಿಷನ್ ತೊಗೋಬೇಕು. ಇಷ್ಟೆಲ್ಲ ಪ್ರೊಸೀಜರ್ ಅದಾವೆ ಸರ್. ಅವೆಲ್ಲ ಓಕೆ ಆಗಿಂದ ನಮ್ಗೆ ಲೋನ್ ಶಾಂಕ್ಷನ್. ಎಷ್ಟು ತಿಂಗಳು ಓಡಾಡಿದ್ರಿ ಬ್ಯಾಂಕಿಗೆ? ಬ್ಯಾಂಕಿಗೆ ಒಂದು 2 ತಿಂಗಳು ಓಡಾಡಿದೆ ಸರ್. ಅಲ್ಲ, ಎಲ್ಲ ಚೆನ್ನಾಗಿ ಇದು ಮಾಡಿದ್ರೆ ಬ್ಯಾಂಕ್ನಾರ, ಆಮೇಲೆ ಎಲ್ಲ ಮಾಡಿಕೊಟ್ರೆ ಅವರ. ರಾಘವೇಂದ್ರ ಅವ್ರ ಬಗ್ಗೆ ಏನು ಹೇಳ್ತೀವಿ? ರಾಘವೇಂದ್ರ ಒಳ್ಳೆ ವ್ಯಕ್ತಿ ಸರ್. ಯಾವಾಗ ಕಾಲ್ ಮಾಡಿ ಏನು ಮಾಹಿತಿ ಕೇಳಿದ್ರು, ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಮಾಹಿತಿ ಕೇಳಿದ್ರು ಮಾಹಿತಿ ಹೇಳ್ತಾರೆ. ಮನೆಯವ್ರಕಿನ್ನ ಹೆಚ್ಚು ಹೆಲ್ಪ್ ಮಾಡ್ಯಾರ ಸರ್. ಸಮಾಧಾನ ವ್ಯಕ್ತಿ ಸರ. ಹರಿದು ಬೀಳಂಗಿಲ್ಲ, ಏನು ಜಾಸ್ತಿ
ಸಿಟ್ಲೆ ವರ್ತನೆ ಮಾಡಂಗಿಲ್ಲ, ಎಲ್ಲ ತಿಳಿಸಿ ಮಾಹಿತಿ ಹೇಳ್ತಾರೆ. ನಾವು ಒಂದು ವೇಳೆ ಸಿಟ್ಟಿಗೆ ಬಂದರೆ ಸಮಾಧಾನ ಮಾಡಿ ತಿಳುವಳಿಕೆ ಹೇಳ್ತಾರೆ ಸರ್. ಒಳ್ಳೆ ವ್ಯಕ್ತಿ ಸರ್ ಅವರು. ತಿಂಗಳಿಗೆ ಎಷ್ಟು ದುಡಿತಾ ಇದ್ರಿ? ನಾವು ತಿಂಗಳಿಗೆ 20,000 ರಿಂದ 30,000 ಆಗುತ್ತೆ ಸರ್. 30,000 ರೂಪಾಯಿ. ಹಾಂ. ಅನ್ಕೊ ಪರವಾಗಿಲ್ವಾ ಹಂಗಾರೆ? ಹಾಂ, ಪರವಾಗಿಲ್ಲ ಸರ್. ಯಾವ ಊರಂದ್ರಿ ನೀವು? ನಮ್ದು ಹಿರೇವಂಕಲಕುಂಟ ಗ್ರಾಮ ರೀ. ಏನೇನು ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಪ್ಯೂರ್ ಕೋಲ್ಡ್ ಪ್ರೆಸ್ ಆಯಿಲ್, ಶೇಂಗಾ ಎಣ್ಣೆ ಸಿಗುತ್ತೆ ಸರ್, ಕುಸುಬೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಔಳೆಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಸಿಗುತ್ತೆ ಸರ್. ಆಮೇಲೆ ಪ್ಯೂರ್ ಆರ್ಗ್ಯಾನಿಕ್ ಅರಿಶಿನ ಪೌಡ್ರ್ ಸಿಗುತ್ತೆ ಸರ್. ಇವೆಲ್ಲ ನಾವು ಆರ್ಗ್ಯಾನಿಕ್ ತಂದು ನಾವು ಮನೆಯೊಳಗೆ ಮಾಡ್ತೀವಿ ರೀ. ಇದನ್ನು ಪ್ಯೂರ ನಾವು ಹುಣಸೆ ಹಣ್ಣು ತಂದು ಎಲ್ಲ ಕ್ಲೀನ್ ಮಾಡಿ ಜೀರಿಗೆ, ಉಪ್ಪು, ಆಮೇಲೆ ಬೆಲ್ಲ ಹಾಕಿ ಕುಟ್ಟಿ ಇವೆಲ್ಲ ಸಪ್ರೇಟ್ ಸಿಗ್ತಾವೆ ಸರ್. ಹಾಂ, ಸಪ್ರೇಟ್ ಸಿಗ್ತಾವೆ ಸರ್. ಇವನ್ನ ತಂದು ಚಿಗಳಿ ಮಾಡಿ ಮಾರ್ಕೆಟ್ ಮಾಡ್ತೀವಿ ಸರ್. ಓಕೆ. ಯಾವ ಊರಂದ್ರಿ ನೀವು? ನಮ್ದು ಹಿರೇವಂಕಲಕುಂಟ ಗ್ರಾಮ ರೀ. ಹಿರೇವಂಕಲಕುಂಟ ಗ್ರಾಮ ಎಲ್ಲಿ ಬರುತ್ತೆ? ಅದು ಕುಷ್ಟಗಿ ಆಯ್ತು ರೀ. ಕುಷ್ಟಗಿಯಿಂದ ಎಷ್ಟು ಕಿಲೋಮೀಟರ್? ಕುಷ್ಟಗಿಲಿಂದ ಈ ಕಡೆ 12 ಕಿಲೋಮೀಟರ್ ಆಗುತ್ತೆ. 12 ಕಿಲೋಮೀಟರ್. ನಿಮ್ಮ ಹೆಸರು ಏನಿರುತ್ತೆ ಊರಿಗೆ ಬಂದ್ರೆ? ಇವರು ಸಜ್ಜನ್ ಅವ್ರ ಎಣ್ಣೆಗಾಣ ಎಲ್ಲೈತೆ ಅಂದ್ರೆ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಸಜ್ಜನ್ ಅವ್ರ ಎಣ್ಣೆಗಾಣ? ಹಾಂ, ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಐತ್ರಿ. ಓಕೆ. ಇದು ನಮ್ದು ಮಾರುತೇಶ್ವರ ಸಾವಯವ ಎಣ್ಣೆಗಾಣ ಅಂತ ಬೋರ್ಡ್ ಐತಿ. ಹಾಂ, ಬಸ್ ಸ್ಟ್ಯಾಂಡ್ ಪಕ್ಕ. ನೋಡ್ರಿ ಹಿರೇವಂಕಲಕುಂಟ ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಐತಿ. ಹಾಂ. ಎಷ್ಟು ಖರ್ಚಾಗುತ್ತೆ ಅಷ್ಟ ರೆಡಿ ಮಾಡ್ಕೊಂತೀವ್ರಿ. ಅಜ್ಜ ಸ್ಟಾಕ್ ಮಾಡಿರಂಗಿಲ್ಲ. ಯಾವ್ದ್ರಿ? ಓಕೆ. ಸೇಲ್ಸ್ಗೆ ಯಾರ್ಯಾರು ಬಂದವರಿಗೆ ಮನೆಯಿಂದ ಅವ್ರು ತರಿಸ್ಬೋದಲ್ಲ, ಕೊಡ್ತೀರಲ್ಲ? ಎಣ್ಣೆ ಸಿಗುತ್ತೆ ನೋಡಿರಿ, ಇದು ಇಷ್ಟೆಲ್ಲ ಐಟಮ್ ಸಿಗುತ್ತೆ, ತರಿಸ್ಕೊಳ್ಳಿ. ಇಂಥವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಉದ್ಯಮ ಬೆಳಿಬೇಕು. ನಾವು ತರಿಸ್ಕೊಂಡಾಗಲೇ ಆಗೋದು. ನಾವು ಬರೀ ಹಳೇದನ್ನೇ ಎಲ್ಲ ಸ್ಟೋರ್ನೇ ಸಿಗುತ್ತಂತ ತಂದು ಹಾಕ್ಕೊಂಡು ಅವು ಯಾವ ಮಾಡಿರ್ತಾವೆ ಏನೋ ಗೊತ್ತಿಲ್ಲ, ಏನಿಲ್ಲ. ಅಟ್ಲೀಸ್ಟ್ ಅದೇ ದುಡ್ಡು ಇನ್ನೇನು ಹೆಚ್ಚು ಕೊಡಬೇಕಾಗಿಲ್ಲ ಇವ್ರಿಗೆ. ನಾವು ಇನ್ನು ಎಲ್ಲ ಖರ್ಚು ಮಾಡ್ತಿರ್ತೀರಿ, ಆ ದುಡ್ಡು ಇವ್ರಿಗೆ ಕೊಟ್ಟರೆ ಉದ್ಯಮ ಬೆಳೆಯುತ್ತೆ. ಹಾಗಾಗಿ ತರಿಸ್ಕೊಳ್ಳಿ, ಇಂಥ ಉದ್ಯಮ ಬೆಳೀಲಿ, ಒಳ್ಳೇದಾಗಲಿ ಅಮ್ಮ. ಥ್ಯಾಂಕ್ ಯು ನಿಮಗೆ. ಧೈರ್ಯ ಮಾಡಿ ಮುಂದೆ ಬಂದು ನಿಂತ್ಕೊಂಡು ಮಾಡ್ತೀನಿ ಅಂತ ಬಂದಿರಲ್ಲ, ಅದೇ ಮೊದಲನೇ ಯಶಸ್ಸು. ಉಳಿದಿದ್ದು ವ್ಯಾಪಾರ ಯಾವಾಗಲೂ ಭಾಳ ನಿಧಾನ ತಡ್ಕೊಂಡಷ್ಟು ಆಗುತ್ತೆ. ಯಾಕಂದ್ರೆ ಅನುಮಾನ ಇರುತ್ತೆ ಜನಕ್ಕೆ, ಸತ್ಯ ಇದೆಯಲ್ಲ ಅದನ್ನು ಸೇರ್ಸ. ಯಾಕಂದ್ರೆ ಯಾವುದೋ ಕಂಪನಿಯವರು ಅದನ್ನ ನಂಬ್ತೀವಿ ನಾವು, ಕಂಪನಿ ಇರಲ್ಲ ನಮಗೆ, ನಮ್ಮನ್ನು ನಂಬಲ್ಲ ಅವರು. ಹಂಗಾಗಿದೆ. ಇರಲಿ, ಅದಕ್ಕೇನು ಬೇಜಾರಿಲ್ಲ ಸರ್. ನಮ್ದು ಓನ್ ಸ್ವಂತ ಹೊಲ ನಮ್ದ ಸರ್. ನಾವು ಎಲ್ಲರೂ ಕೈಗೂಡಿ ನನ್ನ ಮಕ್ಕಳು ನಾವು ನಮ್ಮ ಮನೆಯವ್ರು ಹಾಕ್ತೀವ್ರಿ. ನನಗೆ ಫಸ್ಟ್ಗೆ ಒಂದು ಸ್ವಲ್ಪ ಯಾಕಾರ ಮಾಡಿದೆ ಅಂತ ಟೆನ್ಷನ್ ಅನಿಸ್ತು. ಆಮೇಲೆ ಎಲ್ಲ ಚೆನ್ನಾಗಿ ಆಗತ್ತೆ. ಆಯ್ತು, ಇನ್ಮೇಲೆ ಆಗುತ್ತೆ. 10 ರೂಪಾಯಿ. ನಾನು ನಿಮ್ಮೂರಿಗೆ ಬರೋ ಪ್ರಯತ್ನ ಮಾಡ್ತೀನಿ ಒಂದ್ಸರಿ. ಏನಮ್ಮ, ನಿಮ್ಮೂರಿಗೆ ಬರ್ತೀನಿ ಒಂದ್ಸಲ, ವಿವರವಾಗಿ ಅಲ್ಲಿ ಮಾತಾಡೋಣ ಅಂತ. ಥ್ಯಾಂಕ್ ಯು. ಬನ್ನಿ ಮುಂದಿನ ಕತೆಗೆ ಹೋಗೋಣ. ಆಮೇಲೆ ರಾಘವೇಂದ್ರ ಅವ್ರದ್ದು ಹೇಳಿದ್ದೀನಿ, ಅವ್ರ ನಂಬರ್ ಇರುತ್ತೆ, ಇವ್ರ ನಂಬರ್ ಇರುತ್ತೆ. ಇಬ್ಬರದು ಫೋನ್ ಮಾಡಿ ತರಿಸ್ಕೊಳ್ಳಿ. ನಿಮಗೇನಾದರೂ ಉದ್ಯಮಿದಾರರು ಆಗ್ಬೇಕಂದ್ರೆ ರಾಘವೇಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕೊಪ್ಪಳ ಜಿಲ್ಲೆ ಮಾತ್ರ. ಥ್ಯಾಂಕ್ ಯು. ಬನ್ನಿ, PMFME ಲೋನಿನ ಇನ್ನೊಂದು ಯಶಸ್ಸಿನ ಕತೆ. ಕೊಪ್ಪಳದವರೇ ಇವರು ಮಶ್ರೂಮನ್ನು ಬೆಳೆದು ಬೇರೆ ಬೇರೆ ಥರದ್ದು ಪ್ರಯೋಗ ಮಾಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಈಗ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಭೀಮಪ್ಪ ಅಂತೇಳಿ ನಮ್ಮ ಹೆಸರು. ಹಾಂ. ನಮ್ದು ಬಂದ್ಬಿಟ್ಟು ಏನು ಓದಿದ್ದೀರಿ ನೀವು? ನಾನು SLCಗೆ ಬಿಟ್ಟಿದ್ದೆ ಸರ್. ನಾನು SLCಯಿಂದ ಸ್ಟಾರ್ಟ್ ಆಗಿ ನಮ್ದು ಪ್ಲಾಸ್ಟಿಕ್ ರಿಸೈಕ್ಲಿಂಗ್ ಬಿಸ್ನೆಸ್ ಅಂತೇಳಿ ನಾನು ನಮ್ಮ ಅವ್ರು ಸ್ಟಾರ್ಟ್ ಮಾಡಿದ್ದೆ. ಪ್ಲಾಸ್ಟಿಕ್ನೆಲ್ಲ ಮಿಷಿನ್ಗೆ ಹಾಕೋದು ಸರ್. ಅದು ತೊಗೊಂಬಂದು ನಮ್ಮ SLC ಮುಗಿತಿದ್ದಂಗೆ ಟ್ರೈನಿಂಗ್ ತೊಗೊಂಡು ಅದ್ರಲ್ಲಿ 1 ವರ್ಷ ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನಾವು ಬಿಸ್ನೆಸ್ಸೇ ಮಾಡ್ಬೇಕು ನಾವು ಅಂತಂದೇಳಿ, ಎಜುಕೇಷನಲ್ಲಿ ಇದಾಗಲ್ಲ ಅಂತಂದೇಳಿ 1 ವರ್ಷ ಇನ್ನೊಬ್ಬರ ಹತ್ರ ಟ್ರೈನಿಂಗ್ ತೊಗೊಂಡು ಬೆಳೆದು ಇದು ಅದನ್ನ ಯಾವ ಥರ ಮಾಡೋದು, ಮಿಷಿನ್ಗೆ ಹಾಕೋದು ಯಾವ ಥರ, ಕಳ್ಸೋದು ಎಲ್ಲಿ ಹೋಗುತ್ತೆ ಅದು ಪ್ಲಾಸ್ಟಿಕ್ ಅಂತೇಳಿ ಅದರಲ್ಲಿ 200 ಐಟಮ್ ತೆಗಿತಿದ್ವಿ ಸರ್ ಪ್ಲಾಸ್ಟಿಕ್ನ. ಒಂದು 15 ಮಂದಿ UP ಲೇಬರ್ ಎಲ್ಲ ಕರ್ಕೊಂಡು ಅವ್ರ ಕೈಲಿ ಕೆಲಸ ಮಾಡಿಸಿ ಅದನ್ನು ಮಾಡಿ 3 ವರ್ಷ ಮಾಡಿದ್ವಿ ನಾವು. 21ರಿಂದ ಅದು ಯಾಕೋ ಲೇಬರ್ದು ಭಾಳ ಸಮಸ್ಯೆ ಬಂದ್ಬಿಡ್ತು. ಅದು 3 ತಿಂಗಳು ಊರಿಗೆ ಹೋದ್ರೆ ಅವ್ರು ಬರ್ತಾನೆ ಇರೋದಿಲ್ಲ ಒಳ್ಳೆ. ಅದರಿಂದ ನಾವೇನಾದರೂ ಕೃಷಿ ಮಾಡ್ಬೇಕು. ನಮ್ಮಲ್ಲಿ ಹೊಲ ಇದ್ದಿಲ್ಲ, ಏನಿದೆ ಮನೆ ಇದ್ದಿಲ್ಲ, ಏನಿದ್ದಿಲ್ಲ. ಹಂಗಾಗಿ ಕೃಷಿ ಮಾಡ್ಬೇಕು, ನಾವೇನಾರ ಆರ್ಗ್ಯಾನಿಕ್ ಕೊಡಬೇಕು, ನಮ್ಮ ಭಾಗದಲ್ಲಿ ಏನಿಲ್ಲ ಅದನ್ನು ತರಬೇಕು. ಇದೆಲ್ಲ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಬಿಸ್ನೆಸ್ ಅಂತಂದೇಳಿ ಹುಡುಕ್ತಾ ಇದ್ದಾಗ ನಮಗೆ ಅಣಬೆ ಕೃಷಿ ಗೊತ್ತಾಯ್ತು. ಒಂದು ಯೂಟ್ಯೂಬಲ್ಲಿ ನೋಡಿದೆ, ಫ್ರೀಡಮ್ ಆ್ಯಪ್ ಅವ್ರದ್ದು. ಅಲ್ಲಿ ಹೋಗಿ ದಾವಣಗೆರೆಗೆ ಹೋಗಿ ಟ್ರೈನಿಂಗ್ ತೊಗೊಂಬಂದೆ. ಒಂದು ನೋಡಿ ಮನೆಯಲ್ಲೇ ಸ್ಟಾರ್ಟ್ ಮಾಡಿದೆ, ಒಂದು ಸಣ್ಣ ರೂಮಲ್ಲೇ ಯಾವ ಥರ ಇದು ಸ್ಟಾರ್ಟ್ ಮಾಡ್ಬೋದು ಅಂತಂದೇಳಿ ನೋಡಿ ಅದ್ರದ್ದು ಏನು ಮಾರ್ಕೆಟಿಂಗ್ ಯಾವ ಥರ ಆಗುತ್ತೆ ಅಂತೇಳಿ ಬೆಳೆದೆ. ಚೆನ್ನಾಗಿ ಬಂತು ಮಶ್ರೂಮು. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಇದನ್ನು ಹಂತವಾಗಿ ಇನ್ನೂ ದೊಡ್ಡದು ಮಾಡ್ಬೇಕು, ಇದನ್ನು ಇದರಿಂದ ಪ್ರೊಡಕ್ಷನ್ ಮಾಡ್ಬೇಕಂತೇಳಿ CFTR ಟ್ರೈನಿಂಗ್ ತೊಗೊಂಡು, IHR ಟ್ರೈನಿಂಗ್ ತೊಗೊಂಡು ಅದರಿಂದ ಬೇರೆ ಬೇರೆ ಕಡೆ ಎಲ್ಲ ನೋಡಿ ವಿಸಿಟ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮದು ಮಶ್ರೂಮ್ ಬಿಸ್ನೆಸ್. ಅಲ್ಲಿಂದ ಕಲ್ಟಿವೇಷನ್ ಮಾಡೋದು, ಇದ್ರದ್ದು ಪ್ರೊಸೆಸಿಂಗ್ ಮಾಡೋದು, ಅಷ್ಟು ರೈತರಿಗೆಲ್ಲ ತರಬೇತಿ ಕೊಡೋದು, ಅವ್ರಿಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅಂದ್ರೆ ನಾವೇ ತೊಗೊಳ್ಳೋದು, ಆ ಥರ ಎಲ್ಲ ಮಾಡ್ತಾಯಿದ್ದೀವಿ ಸರ್. ಮತ್ತು PMFME ಲೋನ್ ತೊಗೊಂಡಿವಿ ಸರ್ ನಾವು. ಮಶ್ರೂಮ್ ಉಪ್ಪಿನಕಾಯಿ ಮಾಡೋಕೆ, ಬಿಸ್ಕೆಟ್ ಮಾಡೋಕಂತಂದು ಮಶ್ರೂಮ್ ಉಪ್ಪಿನಕಾಯಿ ಸರ್. ಮತ್ತು ಅದರದ್ದು ಚಕ್ಲಿ ಮಾಡೋಕೆ, ಪೌಡ್ರು, ಸಾಸ್, ಇದು ಡ್ರೈ ಈ ಥರ ಮಾಡೋಕ್ಕೆಲ್ಲ ತೊಗೊಂಡಿದ್ದೀವಿ ಸರ್. ಲೋನ್ ತೊಗೊಂಡು ಸಬ್ಸಿಡಿ ತೊಗೊಂಡಿದ್ದೀವಿ. ಎಷ್ಟು ತೊಗೊಂಡ್ರಿ? 7 ಲಕ್ಷ ತೊಗೊಂಡಿದ್ದೀವಿ ಸರ್. ಅದರಲ್ಲಿ 50% ಸಬ್ಸಿಡಿ.
ತೊಗೊಂಡು ಮಾಡ್ತಿದ್ವಿ ಸರ್ ಅಷ್ಟಿಗೆ ನಾವು. ರಾಘವೇಂದ್ರ ಅವರೇ ಮಾಡಿಸಿದ್ರೆ? ರಾಘವೇಂದ್ರ ಸರ್ ಮಾಡಿಸ್ತಾರೆ, ನಮ್ಮ ಡಿಸ್ಟ್ರಿಕ್ಟ್ DRP ಸರ್ ಅವರು. ಓಕೆ. ನೀವು ಕೈಲಿ ಎಷ್ಟು ಹಾಕಿದ್ರಿ? ನಾವು ಕೈಲಿಂದ ಒಂದು 10 ಲಕ್ಷ ಹಾಕಿದ್ವಿ ಸರ್, ಶೆಡ್ ಕಟ್ಟಿದ್ದೀವಿ ಒಂದು 10 ಲಕ್ಷ ರೂಪಾಯಿದು. ಈಗ ಲೋನು ಸಿಗುತ್ತೆ, ಉದ್ಯೋಗನೂ ಶುರು ಮಾಡ್ತೀವಿ, ಎಲ್ಲವೂ ಆಗುತ್ತೆ. ಹಾಂ ಸರ್. ಮೇಜರ್ ಪಾಯಿಂಟ್ ಬರೋದು ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀವಿ ಅಂತ. ಮಾರ್ಕೆಟಿಂಗ್ ನಾವು ಎಂತೆಂಥ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಸ್ಟಾಲಕ್ಕೆ ಇದು ಮಾಡ್ತಾರೆ, ಹಂಗಾಗಿ ನಾವೇ ರೋಡಿಗಳಿದ್ವಿ ಸರ್. ಆರ್ಗ್ಯಾನಿಕ್ ಆಗಿ ಪ್ರಾಡಕ್ಟ್ ಎಂತೆಂಥ ಕೆಮಿಕಲ್ ಹಾಕಿರೋದು ಇದು ಮಾಡ್ತಿದ್ರು ಅಂತ ಹೇಳಿದಕ್ಕೆ ಎಲ್ಲೆಲ್ಲಿ ಸಂತೆಗಳು ನಡೀತೈತೆ ಅಲ್ಲೆಲ್ಲ ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಹೋದ್ವಿ. ಫಸ್ಟ್ ಸ್ಟಾರ್ಟಿಂಗ್ 5 kg 10 kg ಬೆಳಿತಿದ್ದಂಗೆ ನಮ್ಮೂರಲ್ಲೆಲ್ಲ ಕುಕ್ಕುಂಪಳ್ಳಿ ಸಂತೆ ಆಗಿರ್ಬೋದು, ಗಿಣಿಗೇರಿ ಸಂತೆ ಆಗಿರ್ಬೋದು, ಕೊಪ್ಪಳದಲ್ಲಿ ಎಲ್ಲೆಲ್ಲಿ ಮಾರ್ಕೆಟ್ ಅದಾವೆ ಅಲ್ಲೆಲ್ಲ ಹಾಕಿ ಅದು ಜನರಿಗೆ ಅವೇರ್ನೆಸ್ ಮೂಡಿಸಿ ಅಲ್ಲಿಂದ ಒಂದು 10 ಕಸ್ಟಮರ್ಗೆ ಕೊಟ್ಟಿದ್ದೀವಿ ನಮ್ಮ ಮಶ್ರೂಮ್ನ. ಅಂದ್ರೆ ಅಲ್ಲಿ 8 ಕಸ್ಟಮರ್ ರಿಟರ್ನ್ ಆಗ್ತಾ ಇರೋರು. ಅವ್ರದ್ದೆಲ್ಲ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡು ನಮ್ಮೆಲ್ಲ ಈ ಥರ ಸಿಗುತ್ತೆ ಅಂತ ರೆಗ್ಯುಲರಾಗಿ ಕಸ್ಟಮರ್ ವಾರಕ್ಕೆ ಒಂದ್ಸಲ ಕನ್ಸ್ಯೂಮ್ ಮಾಡ್ತಾರೆ ಮಶ್ರೂಮ್ನವರು. ಅದರ ರೆಗ್ಯುಲರಾಗಿ ಮನೆಗೆ ಕಳಿಸ್ಕೊಡ್ತೇವೆ ಅವರಿಗೆ ಆರ್ಡ್ರ್ ಮಾಡಿದ್ರು ಅವರು. ಆ ಥರ ಮಾಡ್ಕೊತ ಮಾರ್ಕೆಟ್ ಇದು ಮಾಡ್ಕೊಂಡು ಮತ್ತೆಲ್ಲ ಸೂಪರ್ ಮಾಲ್ಗಳು, ರೆಸ್ಟೋರೆಂಟು, ಹೋಟೆಲ್ಗಳು ಅಲ್ಲೆಲ್ಲ ಕೊಡ್ತಾ ಇದೀವಿ. ಈಗ ಎಷ್ಟು ಬೆಳಿತೀರಿ, ಎಷ್ಟು ಸೇಲ್ ಆಗುತ್ತೆ? ಈಗ ಡೈಲಿ ಒಂದು 20 ರಿಂದ 25 kg ಬೆಳಿತೀವಿ ಸರ್ ಈಗ ನಮ್ಮಲ್ಲಿ ಪ್ರೊಡಕ್ಷನ್ ಇರೋದು. ಮತ್ತು ನಾವೇ ಟ್ರೈನಿಂಗ್ ಕೂಡ ಕೊಡ್ತೀವಿ ರೈತರಿಗೆ ಬೇಕು ಬಂದವರಿಗೆ. ಅವ್ರದ್ದನ್ನು ಅವ್ರಿಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾವು ತೊಗೊತೀವಿ, ತೊಗೊಂಡು ಡ್ರೈ ಮಾಡಿ ಈ ಥರ ಪ್ರಾಡಕ್ಟ್ ಎಲ್ಲ ಮಾಡಿ ಸೇಲ್ ಮಾಡ್ತೀವಿ. ಒಳ್ಳೆ ಈಗ ಅವ್ರಿಗೆ ರೈತರಿಗೆ ಏನು ಚಾರ್ಜಸ್ ಏನಾದ್ರು ಮಾಡ್ತೀವಿ? 2,000 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಅದರಲ್ಲಿ 2 ಥರ ಟ್ರೈನಿಂಗ್ ಕೊಡ್ತೀವಿ ನಾವು. ಯಾವ ಥರ ಅಂದರೆ ಭತ್ತದ ಹುಲ್ಲಿಂದ ಯಾವ ಥರ ಮಾಡ್ಬೋದು ಅಂತೇಳಿ ಕಂಪ್ಲೀಟಾಗಿ ಅವ್ರ ಕೈಲಿ ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀವಿ. ಇನ್ನೊಂದು ನಮ್ಮ ಸಿಟಿಲಿಂದ ಬಂದಿದ್ದೀವಿ, ನಮ್ಮಲ್ಲೆಲ್ಲ ಹುಲ್ಲು ಇಡೋಕೆ ಜಾಗ ಇಲ್ಲ, ಕಟ್ ಮಾಡೋಕ್ಕಿಲ್ಲ, ನಮ್ಮ ಕಡೆಗೆ ಯಾವುದೇ ಥರ ಮಿಷಿನ್ ಅಷ್ಟಿಲ್ಲ, ದೊಡ್ಡ ದೊಡ್ಡ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೋದು ಅನ್ನೋರಿ ಪ್ಲೇಟ್ಸ್ ಅಂತೇಳಿ ಹೊಸ್ದಾಗಿ ಬಂದಿದೆ ಸರ್ ಇದು. ಇದನ್ನು ನಾವೀಗ 1 ವರ್ಷದಿಂದ ಮಾಡ್ತಾಯಿದ್ದೀವಿ ಪ್ರಯೋಗನ. ಇದು ಈಸಿ ಮೆಥಡ್. ಇದು 1 kg ಪಿಲ್ಲಟ್ಸ್ ಹಾಕಿ ಕವರಿಗೆ 1.5 ಲೀಟ್ರ್ ಬಿಸಿ ನೀರು ಹಾಕಿ ಇದನ್ನು 8 ಅವರ್ ಬಿಟ್ಟು ಕಟ್ಟಿಟ್ಟು ಬೆಳಗ್ಗೆ ಎದ್ದು ಸ್ಪಾನಿಂಗ್ ಮಾಡಿ ಬೀಜ ಹಾಕಿ ಇಟ್ಬಿಟ್ಟು ಸೇಮ್ ಇದು ಕೂಡ ಪ್ರೊಸೆಸ್ 21 ದಿವಸ ಬಿಟ್ಟು ಕಟ್ ಮಾಡಿಟ್ರೆ ಆ ಥರ ಬರುತ್ತೆ ಮಶ್ರೂಮ್. 27ನೇ ದಿವಸಕ್ಕೆ ಅದಾಗಿಂದ ಕಟ್ ಮಾಡ್ಬೋದು ಸರ್. ಸೇಮ್ ಅದು ಕೂಡ ಸೇಮ್ ಆರ್ಗ್ಯಾನಿಕ್. ಇದನ್ನು ಒಂದು ಪ್ರೊಸೆಸ್ ಮಾಡ್ತೀವಿ. ಇದನ್ನು ಈ ಥರನೂ ಹೇಳ್ಕೊಡ್ತೀವಿ, 2 ಹೇಳ್ಕೊಡ್ತೀವಿ. ಮತ್ತು ಸರ್ಟಿಫಿಕೇಟ್ ಕೊಡ್ತೀವಿ ಅವರಿಗೆ. ಈ ಥರ ಇದು 1 kg ಪಿಲ್ಲಟ್ಸ್ ಕೊಡ್ತೀವಿ, ಅವ್ರು ತುಂಬಿದೊಂದು ಬ್ಯಾಗ್ ಕೊಡ್ತೀವಿ, ಕವರ್ ಇವೆಲ್ಲ ಕೊಡ್ತೀವಿ ಸರ್. ಮತ್ತು ಮಾರ್ಕೆಟಿಂಗ್ ಕೂಡ ಬಗ್ಗೆನೂ ಹೇಳ್ಕೊಡ್ತೀವಿ ಅವರಿಗೆ. ಓಕೆ. ಇದು ಎಲ್ಲ ಮೂವ್ ಹೇಗಿದೆ ನಿಮ್ದು? ಇದು ಚೆನ್ನಾಗಿದೆ ಸರ್, ಈಗ ಎಲ್ಲ ಭಾಳ ಸೇಲ್ ಇದೆ ಸರ್ ಈಗ ಇದ್ರದ್ದು. ಹಾಂ ಸರ್. ಮತ್ತು ಇದ್ರದ್ದನ್ನು ಇನ್ನೂ ಚಕ್ಲಿ ಮಾಡ್ಬೇಕು, ಈ ಥರ ಸ್ನ್ಯಾಕ್ಸ್ ಎಲ್ಲ ತರಬೇಕು ಅಂತಂದೇಳಿ ಇನ್ನೂ ರಿಸರ್ಚ್ ಮಾಡ್ತಾ ಇದ್ದೀವಿ ಸರ್. ಒಂದೊಂದು ಆರ್ಡರ್ ಮಾಡಿ ಒಂದೊಂದು ಪ್ರಾಡಕ್ಟ್ ಬಿಡ್ತಾ ಇದ್ದೀವಿ ಸರ್ ಈಗ ಮಾರ್ಕೆಟಿಗೆ. ಓಕೆ. ತಿಂಗಳಿಗೆ ನಿಮ್ದು ಏನು ದುಡಿತಾ ಇದೆ? ತಿಂಗಳಿಗೆ ಒಂದು 80,000 ಇದೆ ಸರ್ ಈಗ ನಮ್ಮದು. ಹೌದಾ? ಇದನ್ನು ಇನ್ನೊಂದು 8 ತಿಂಗಳಲ್ಲಿ ಒಂದು 10 ಪಟ್ಟಿಗೆ ಒಯ್ಬೇಕಂತಂದೇಳಿ ಇದೆ ಸರ್ ಈಗ ಟಾರ್ಗೆಟ್. ಈಗ ಅದು ಸಾಕಷ್ಟು ಉದ್ಯೋಗಗಳಿಗೆ ಇದು ಆಗ್ಬೇಕಂತಂದೇಳಿ ಉದ್ಯೋಗ ಒಂದು 4 ಮಂದಿ ಕೆಲಸ ಕೊಟ್ಟಿದ್ದೀವಿ. ನಾವು ಮನೆಯವ್ರು ಒಂದು 6 ಮಂದಿ ಇದ್ದೀವಿ. ಆ ಥರ ನಡೀತಾ ಇದೆ ಸರ್ ಅಷ್ಟೇ. ಎಲ್ಲಿದು ಅಡ್ರೆಸ್? ಇಲ್ಲೇ ಬಸಾಪುರ ಸರ್, ಕೊಪ್ಪಳಿಂದ 5 ಕಿಲೋಮೀಟರ್ ಸರ್. ಬಸಾಪುರ? ಹಾಂ. ಬಸಾಪುರದಲ್ಲಿ ಬಂದು ಏನು ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ? ಮಶ್ರೂಮ್ ಫಾರ್ಮಿಂಗ್ ಮಾಡೋರು ಅಂತ ಹೇಳಿದ್ರೆ ಗೊತ್ತಾ ಸರ್, ಭೀಮಾ ನ್ಯಾಚುರಲ್ಸ್ ಅಂತೇಳಿ. ನಮ್ಮ ಕಂಪ್ನಿ ಬಂದ್ಬಿಟ್ಟು ಭೀಮಾ ನ್ಯಾಚುರಲ್ಸ್ ಅಂತಂದೇಳಿ. ಓಕೆ. ಈಗ ಇದನ್ನ ಡೀಟೇಲ್ ಮಾಡೋಣ ಅಲ್ಲಿ. ಹಾಂ ಸರ್. ಇದು ಇಷ್ಟು ಇನ್ಫಾರ್ಮೇಶನ್ ಸಾಲದವ್ರಿಗೆ ಇದು ಎಮರ್ಜೆನ್ಸಿ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಜಾತ್ರೆಯಲ್ಲಿ ಇದನ್ನ ಯಾಕಂತಂದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡಾಗ ತೋರಿಸಿ ಅದನ್ನ ಮಾಡಿಸಿ ತಿಳುವಳಿಕೆ ಹೇಳೋದು ಬೇರೆ, ನಾವಿಲ್ಲಿ ಏನೋ ತೋರಿಸದೆ ಹೇಳೋದು ಬೇರೆ ಆಗ್ತದೆ. ಹಾಗಾಗಿ ನಿಮ್ಮ ಇದಕ್ಕೆ ಭೇಟಿ ಕೊಡ್ತೀನಿ ಒಂದ್ಸಲ, ಡೀಟೇಲ್ ಆಗಿ ಮಾಡೋಣ. ಗೆಳೆಯರೇ ನೋಡಿ, ಉದ್ಯೋಗ ಇಲ್ಲಿ ಒಂದು ಶುರುವಾಗಿದೆ. ಬೇಕಾದಷ್ಟು ಉದಾಹರಣೆಗಳು ಬೇಕಾದ ಸಿಗುತ್ತೆ. ನಮ್ಮ ಮನಸ್ಸು ಇರ್ಬೇಕಷ್ಟೇ. ಅನುಮಾನಗಳು ಜಾಸ್ತಿ ಇದೆ ನಮ್ಮಲ್ಲಿ. ಅವ ಏನು ಮಾಡ್ಬಿಡ್ತಾನೆ, ಇವ ಏನು ಮಾಡ್ಬಿಡ್ತಾನೆ, ನಡೆಯುತ್ತೋ ಇಲ್ವೋ, ಅವ ಹಂಗಾದ. ಇವ ಒಂದಿಷ್ಟು ಫ್ಲಾಪ್ ಉದಾಹರಣೆ ಸತ್ಯ ನಮ್ಮ ಹತ್ರ ಇರ್ತಾವೆ. ಈಗ ಅವ್ನ ಇಟ್ಕೊಂಡು ನೆಗೆಟಿವ್ ಪಾಯಿಂಟ್ಸ್ ಒಳಗಡೆ ವರ್ಕ್ ಆಗ್ತಾ ಇರುತ್ತೆ, ಪಾಸಿಟಿವ್ ಬಿಡಲ್ಲ. ಅದು ಯಾರು ಹೇಳಿದ್ರು ಅನುಮಾನದಿಂದನೇ ನೋಡ್ತಾ ಇರ್ತೀವಿ. ಹಾಗಾಗಿ ಅನುಮಾನ ಬಿಡಿ, ಮುಂದಕ್ಕೆ ಬನ್ನಿ, ಉದ್ಯೋಗ ಶುರುವಾಗುತ್ತೆ. ನೆಕ್ಸ್ಟ್ ಕತೆ. ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ. ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ. ಓಕೆ, ಹೇಳ್ರಿ ಇದ್ರ ಹಿನ್ನೆಲೆ. ಇದು ಹಿನ್ನೆಲೆ ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ನಡ್ತಕ್ಕಂಥ ಒಂದು ಕಂಪ್ನಿ. ಇದನ್ನ ರೈತರಲ್ಲಿ ನಾವು ಒಗ್ಗೂಡಿಸಿದ್ವಿ. ಒಂದೊಂದು ಹಳ್ಳಿಗೆ ಹೋಗಿ ಸುಮಾರು ಒಂದು 15 ಹಳ್ಳಿ 20 ಹಳ್ಳಿ ಅಡ್ಡಿಡಿದ್ವಿ. ಒಂದು 15 ಹಳ್ಳಿ ಕವರ್ ಆಯ್ತು. ಅದರಲ್ಲಿ ನಾವು ಒಂದು ಹೂಡಿಕೆ ಹಣ ಮಾಡಿದ್ವಿ. ಒಬ್ಬ ರೈತರ ನಂತರ 1,000 ರೂಪಾಯಿ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ಅದನ್ನು ಅವ್ರನ್ನ ಒಂದು ನಾವು ರೈತ ಸಂಪರ್ಕ ಕೇಂದ್ರ ಮಾಡೋದಕ್ಕಿಂತ ರೈತರದ ಒಂದು ಗುಂಪು ಮಾಡೋಣ, ರೈತರದ ಒಂದು ಮನೆ ತೆಗೆಯೋಣ ಅಂತ ಒಂದು ಆಫೀಸ್ ತೆಗೆದು ಅದಕ್ಕೊಂದು ಹೆಸರು ಇಟ್ವಿ, ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಅಂತ. ಹಾಗಾಗಿ ಇವತ್ತು ಅದ್ಭುತವಾಗಿ ರೈತರ ಬೆಳೆದಂಥ ಬೆಳೆಯನ್ನು ನಾವು ಮೌಲ್ಯವರ್ಧನೆ ಮಾಡಿಸಿ ಇದನ್ನು ಒಂದು ನಮಗೆ ಸಿರಿ ಧರ್ಮಸ್ಥಳದವರು ನಮಗೆ ಅಡಪ್ಪ ಆದರು, ಅವರು ನಾವು ಸೇರಿಸಿ ಇದನ್ನು ಒಳ್ಳೆ ಅದ್ಭುತವಾದ ಒಂದು ಮೌಲ್ಯವರ್ಧನೆ ಮಾಡಿ ನಾವು ಜನರಿಗೆ ಅತ್ಯುತ್ತಮವಾದ ಒಂದು ಆಹಾರ ಉಣಿಸಕತ್ತಿದ್ದೀವಿ ಇವಾಗ. ಅಂದರೆ ಈಗ ಅವರು ಬೆಳೆಯೋದು ಸಾವಯವ ಬೆಳಿತಾರ? ಹೌದು. ನಾವು ಆ ರೀತಿ ಮೋಟಿವೇಶನ್ ಮಾಡಿ ಅವರಿಗೆ 10 ಎಕರೆದಲ್ಲಿ 2 ಎಕರೆದಲ್ಲಿ ನಿಮ್ಗೆ ಆರ್ಕ ಬೆಳ್ಕೊಡ್ರಿ, ಒಂದು 2 ಎಕರೆದಲ್ಲಿ ಕೊರಲೆ ಬೆಳ್ಕೊಡಿ, ಆಮೇಲೆ ಶಾಮೆ ಬೆಳ್ಕೊಡಿ, ನವಣೆ ಬೆಳ್ಕೊಡಿ ಅಂತ ಹೇಳಿ ಈ ರೀತಿ ಮಾಡಿ ಅವರಿಗೆ ಖರೀದಿ ಮಾಡೋದು. ಅವ್ರು ರೈತರ ಮಾಲ್ ನಾವು ಖರೀದಿ ಮಾಡಿ ನಾವು ಈ ರೀತಿ ಪ್ಯಾಕೆಟ್ ಮಾಡಿ
ಮತ್ತು ಒಳ್ಳೆ ಆಹಾರ ಉಣಿಸೋಕತ್ತೀವಿ ಇವತ್ತಿನ ಕಾಲದಲ್ಲಿ. ಓಕೆ. ಅಂದರೆ ಈಗ ಬೆಳೆದಂಥ ರೈತ ಆತ APMCಗೆ ತೊಗೊಂಡು ಹೋಗ್ಬೇಕಾಗಿಲ್ಲ ಅಥವಾ ರೇಟ್ ಇಲ್ಲ ಅಂತ ರೋಡಿಗೆ ಚೆಲ್ಲಬೇಕಾಗಿಲ್ಲ, ನೀವೇ ತಗೋತೀರಿ? ನಾವು ತೊಗೊತೀವಿ. ಬೇಕಾದಷ್ಟೇ ಆಗಲಿ ಬೆಳೆ, ಬೇಕಾದಷ್ಟು ಬೆಳೆ ಇರಲಿ, ಬೇಕಾದಂಗಿರಲಿ. ಕೊಪ್ಪಳದಾಗ ಎಷ್ಟು ಎವಣಿ ರೇಟ್ 2200 ಇದ್ರೆ ನಾವು 2300 ರೂಪಾಯಿ ತೊಗೊತೀವಿ. 100 ಹೌದು, ಜಾಸ್ತಿ ಕೊಡ್ತೀವಿ. ಜಾಸ್ತಿ ಕೊಟ್ಟು ಮತ್ತು ರೈತರಿಗೆ ಒಳ್ಳೇದಾಗಬೇಕಲ್ಲ, ಹಂಗಾಗಿ. ಓಕೆ. ಹಾಗಾದರೆ ವರ್ಷಕ್ಕೆ ನೀವು ಎಷ್ಟು ಕ್ವಿಂಟಲ್ ನಿಮ್ಮಲ್ಲಿ ಬರುತ್ತೆ, ಏನಾಗ್ತದೆ? ಸುಮಾರು ಇದೇ ವರ್ಷ ಕೊಟ್ಟಿರೋದು ಅಂದ್ರೆ ಈಗ ಸುಮಾರು ನಮ್ದು 40 ಟನ್ ಆಗೈತಿ. 40 ಟನ್ನು. ಹಾಂ. ನಾವು ಅದನ್ನು ಕಳಿಸಿ ರಾಯಪುರ ಕಳಿಸ್ತೀವಿ. ಅವರು ಮೌಲ್ಯವರ್ಧನೆ ಮಾಡಿ ಸಿರಿಯವರು ನಮಗೆ ಒಳ್ಳೆ ಅದನ್ನ ಒಂದು ಪ್ಯಾಕೆಟ್ ಮುಖಾಂತರ ಮತ್ತೆ ಉಣ್ಣ ಬಡಿಸ್ಲಿಕ್ಕೆ ಕೊಡಕತ್ತಾರ. ಯಾಕೆ ನಾವು ಇನ್ನೊಂದು ಪ್ರಶ್ನೆ ಇದೆಯಪ್ಪ, ನೀವು ಹೆಂಗೋ ಮೌಲ್ಯವರ್ಧನೆ ಮಾಡಿದಿರಿ ಇದನ್ನ ಹೆಂಗಿದೆ ರೇಟ್ ನೀವು ಮಾಡ್ತಾ ಇರೋದು? ಇದನ್ನ ನಾವು ಮಾರ್ತಿರೋದು ಇದ್ರ ಮೇಲೆ MR ಪ್ಯಾಕೆಟ್ ಅವರು ಇದು 95 ರೂಪಾಯಿ ಅರ್ಧ ಕಿಲೋ. 95 ರೂಪಾಯಿ ಅರ್ಧ ಕಿಲೋ, 190 ರೂಪಾಯಿ ಕಿಲೋ. ರೈತಂಗೆ ಮಾರ್ಕೆಟ್ ರೇಟ್ಗಿಂತ 100 ರೂಪಾಯಿ ಜಾಸ್ತಿ ಕೊಡ್ತೀರಿ. ಯಾಕೆ ನೇರವಾಗಿ ಪಾಲುದಾರ ಇದಕ್ಕೆ ಆಗಬಾರ್ದು? ರೈತ ಅವನ ಹತ್ರ ಅಷ್ಟು ದುಡ್ಡು ಬೆಲ್ಲ, ಅದು ಮಿಷನ್ ಹಾಕ್ಲಿಕ್ಕೆ ದುಡ್ಡು ಇಲ್ಲಲ್ಲ, ಹಾಗಾಗಿ. ಅಲ್ಲ ಸಾಹೇಬ್ರೆ, ನಾನು ಹೇಳೋದು ಕಂಪನಿ ಅಂದಮೇಲೆ ಈಗ ಅವನು ಅಲ್ಲಿ ಸದಸ್ಯ, ಪಾರ್ಟ್ನರ್ ಆತ. ಈಗ ಅವ್ನು ದುಡಿಯೋಕೆ ಅಷ್ಟೇ ಆಗ್ತಂತ ಮೌಲ್ಯವರ್ಧನೆ ಮಾಡಕ್ ಆಗೋದಿಲ್ಲ. ನಾನು ಬೆಳೆದ ಅಷ್ಟ ಕೊಡ್ತೀನಿ, ನನಗೆ ಇನ್ನಷ್ಟು ಬೇಕಾದ್ರೆ ಜಾಸ್ತಿ ಕೊಡಿ, 1 ಕ್ವಿಂಟಲ್ ಜಾಸ್ತಿ ಮಾಡಿ ಕೊಡ್ರಿ, ನನ್ನ ಕಡೆ ಮೌಲ್ಯವರ್ಧನೆ ಮಾಡೋದಾಗೋದಿಲ್ಲ. ಇದು ಅನ್ಪಾಲಿಶ್ ಐತಿ, ಇದ್ರಾಗ ಪಾಲಿಶ್ ಒಂದು ಆಗುತ್ತೆ. ಇದು ಎಲ್ಲ ಕಾಳು ಒಂದು ಬ್ಯಾಗ್ ಇರುತ್ತಲ್ಲ, ಬ್ಯಾಗ್ ಒಳಗೆ ಕಸ ಎಲ್ಲ ಮಣ್ಣು ಎಲ್ಲ ಇರ್ತಾವ್ರಿ. ಎಲ್ಲ ಅದು ತೆಗೆದು ಅದು ಚೇಂಜ್ ಮಾಡ್ಬೇಕಂದ್ರೆ, ಪಾಲಿಶ್ ಮಾಡ್ಬೇಕು, ಎಲ್ಲ ಚೇಂಜ್ ಮಾಡ್ಬೇಕಂದ್ರೆ ಅದು ಒಂದು ಕ್ವಿಂಟಲ್ ಇದ್ರೆ ಅರ್ಧ ಬರುತ್ತೆ, ಗೊತ್ತೈತಿ ನಿಮ್ಗೆ. ಅದು ಆದಮೇಲೆ ಇದು GST ಆಗತ್ತೆ. ಪ್ಯಾಕೆಟ್ ಮಾಡಿದಾದ್ಮೇಲೆ ಗೌರ್ಮೆಂಟ್ ಪ್ರಕಾರ 5% ಇದಕ್ಕೆ GST ಆಗುತ್ತೆ, ಗೌರ್ಮೆಂಟಿಗೆ ಹೋಗುತ್ತೆ. ಅವೆಲ್ಲ ಆದಮೇಲೆ ಈ ರೇಟ್ ಬರೋದು. ಈ ರೇಟ್ ಒಳಗೆ SS ಪ್ರೈಸ್ ಇರುತ್ತೆ, ಒಂದು ಸೂಪರ್ ಸ್ಟಾಕಿಸ್ಟ್ ಇರುತ್ತೆ. ಅಂಗಡಿಯವ್ರಿಗೆ ಒಂದು ರೇಟ್ ಕೊಡಬೇಕು, ಅಂಗಡಿಯವರು ಅದನ್ನು ಲಾಭ ತೊಗೋಬೇಕು. ಇದು MRP ನಾವು ಇಟ್ಟಿದಿರೋದು. ಇದನ್ನು ಡೈರೆಕ್ಟಾಗಿ ಕಸ್ಟಮರಿಗೆ ಈ ಥರ ಯಾಕೆ ಆಗ್ತಾ ಇದೆ, 80 ರೂಪಾಯಿ ತೊಗೊಂಡು 100 ರೂಪಾಯಿ ಯಾಕೆ ಆಗ್ತಾ ಇದೆ ಅಂತ ನೀವು ಹೇಳಿದ್ದು. 50 ರೂಪಾಯಿ ತೊಗೊಂಡು ಇದು 100 ರೂಪಾಯಿ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಈಗ ಅಂಗಡಿಯವ್ರಿಗೆ ನಾವು 50 ರೂಪಾಯಿ ಕೊಟ್ಟರೆ 50 ರೂಪಾಯಿ ಮಾರಂಗಿಲ್ಲ ಅವರು. ನಾವು ತೊಗೊಂಡಿದ್ದು ಅವ್ರ ಕಡೆ ಕೊಡ್ಬೇಕಂದ್ರೆ ಕಂಪ್ನಿಯಿಂದ ಡೈರೆಕ್ಟ್ ನಾವು ಇವ್ರಿಗೆ ಅಂಗಡಿಯವ್ರಿಗೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಕಂಪ್ನಿ ಒಂದು ಕಡೆ ಐತಿ ಧರ್ಮಸ್ಥಳದ, ಒಂದು ಕಡೆಯಿಂದ ಇಲ್ಲಿ ಬರಬೇಕು. ಇದು ಕಾನ್ಸೆಪ್ಟ್ ಏನು, ಮಾರ್ಕೆಟಿಂಗ್ ಕಾನ್ಸೆಪ್ಟ್. SS ಇರುತ್ತೆ, ಸೂಪರ್ ಸ್ಟಾಕಿಸ್ಟ್ ಇರುತ್ತೆ, ಡಿಸ್ಟ್ರಿಬ್ಯೂಟರ್ ಇರುತ್ತೆ, ಆಫ್ಟರ್ ದಟ್ ಮಾರ್ಕೆಟಿಗೆ ಅಂಗಡಿಯವ್ರಿಗೆ ಇರುತ್ತೆ, ಅಂಗಡಿಯಿಂದ ಕಸ್ಟಮರಿಗೆ ಬರುತ್ತೆ. ಹೀಗೆಲ್ಲ ಕಾನ್ಸೆಪ್ಟ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ರೇಟ್ ಹೆಚ್ಚಿಗೆ ಆಗುತ್ತೆ. ಪ್ಲಸ್ GST ಒಂದು 5% ಎಕ್ಸ್ಟ್ರಾ ಆಗುತ್ತೆ. ಸಾವಯವ ಬೆಳೆದ ರೈತನಿಗೆ ಸಿಕ್ಕಿದ್ದೇನು ಅನ್ನೋದು ಪ್ರಶ್ನೆ. ಇನ್ನೆಲ್ಲ ಮಾರ್ಬೋದು, ಇನ್ನು ನಿಮಗೆ ಮಾರ್ಬೋದು, ಎಲ್ಲ ಒಂದೇ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತಾರೆ. ಅವನದೇನು ಬದಲಾಗಲಿಲ್ಲ ಅಲ್ಲ, ಅದನ್ನು ಪರ್ಚೇಸ್ ಇವ್ರು ಮಾಡ್ತಾರೆ. ಇವರು ಇಲ್ಲ, ಅದಕ್ಕೆ ಅವರೇ ಹೇಳ್ತಿದ್ರಲ್ಲ, ಈಗ APMCಗಿಂತ 100 ರೂಪಾಯಿ ಜಾಸ್ತಿ ಕೊಡ್ತೀನಿಪ್ಪ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇರೋದು ಮತ್ತೆ ರೈತ ಎಲ್ಲಿದ್ದಾನೆ ಅವನು ಅಲ್ಲೇ ಇದ್ದಾನೆ ಅಂತ. ಪ್ರಶ್ನೆ ಅವನು ಅಲ್ಲೇ ಇದ್ದಾನೆ, ಅವನ ಸ್ಥಾನ ಏನು ಚೇಂಜ್ ಆಗಿಲ್ಲ. ಗೆಳೆಯರೇ, ಇದು ಇಷ್ಟೇ. ನೀವೊಂದು ಕೆಲಸ ಮಾಡಬೇಕು, ಮೌಲ್ಯವರ್ಧನೆ ನೀವೇ ಮಾಡಿಬಿಡಿ. 100 ಜನ ರೈತರು ಸೇರಿ ಇವ್ರೇನು ಹೇಳಿದ್ರಲ್ಲ ಸಾಹೇಬರು, ಅದನ್ನು ನೀವೇ ಮಾಡಿ. ನಿಮ್ಮದು 50 ರೂಪಾಯಿಗೆ ನವಣಿ ಮಾರುತ್ತಲ್ಲ, 150 ರೂಪಾಯಿ, 50 ರೂಪಾಯಿ ಖರ್ಚಾಗಲಿ ಬಿಡಪ್ಪ, 150 ಆದ್ರೂ ಸಿಗಲಿ. ಇದು ಯಾವ್ದ್ರಿ ಹುನ್ನಾರ? 100 ರೂಪಾಯಿ ಖರ್ಚಾಗಲ್ಲ, 50 ರೂಪಾಯಿ 100 ರೂಪಾಯಿ ಆಗುತ್ತೆ. ಬರೀ ಹುನ್ನಾರಗಳೇ. ನಾನು ಹೇಳೋದು ಕೊನೆಗೆ ಅವನಲ್ಲಿ ರೈತ ಏನಾಗೈತೆ ಹೇಳ್ರಪ್ಪ, ನೀವೇ ಹೇಳ್ರಿ. ರೈತನ ಭಾಳ ಉರಿ ಹೊಡೆದಾಗೈತಿ ಬಿಡಿ, ಎಲ್ಲಾರ್ದು ಅಷ್ಟೇ. ವರ್ತುಲ ಹೆಂಗದಾವ ಅಂದರೆ ಅವ್ರು ಏನೇನೇ ಮಜಾ ಮಾಡಿಬಿಡ್ತಾರೆ. ಒಟ್ಟು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೇಳಿ ಕೊನೆಗೆ ನಾನು ನಿನಗೆ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತೇನೆ. ಮಳೆ ಬಂದ್ರೆ ಹೋಗಿತ್ತಲ್ಲ, ಯಾವತ್ತಾದ್ರೂ ನೀವು ಅವನಿಗೆ ಕೊಡ್ತೀರಾ ದುಡ್ಡು? ಇಲ್ಲ, ಹೆಂಗೆ ಕೊಡ್ತಾರಲ್ಲ, ಕೊಡ್ತೀರೇನ್ರಿ? ಇಲ್ಲ, ಅವನು ಹೋದ, ಅವ್ನು ಲಾಸ್ ಆಯ್ತಲ್ಲ. ಅದೇ ಪ್ರಶ್ನೆ. ಇದು ಕಂಪನಿ ಗವರ್ನಮೆಂಟ್ ಮಾಡಬೇಕು, ಕಂಪನಿ ಅವ್ರು ಮಾಡಬೇಕು. ಇಲ್ಲಿ ನಾ ಅದನ್ನ ಬಿಡ್ರಿ, ಆ ಕಾನ್ಸೆಪ್ಟ್ ಮಾತಾಡ್ತಿಲ್ಲ. ಕಂಪನಿ ಅಂತ ಮಾತಾಡಿದಿರಲ್ಲ, ಯಾರೆಲ್ಲ ಅದೇ ಕೊಡಲ್ಲ, ಅದನ್ನ ಎಲ್ಲರೂ ಕೊಡ್ಬೇಕಲ್ಲ. ರೈತ ಸತ್ತೋಗಿರೋದೇ ಅಲ್ಲಿ, ಅದ ಸತ್ತಿದ್ರದು ಯಾರು ಹೆಲ್ಪ್ ಮಾಡಬೇಕು? ನಾನು ಹೇಳೋದು ಇಲ್ಲಿ ಹಂಗ ಆಗ್ಬಾರ್ದ್ರಿ ಸರ್. ಮುಂದಕ್ಕೂ ನೀವ್ ಯೋಚನೆ ಮಾಡ್ರಿ, ಇವ್ರಲ್ಲ. ನೀವ್ ಹೆಂಗ ಯೋಚನೆ ಮಾಡ್ಬೇಕೀಗ ಅಂದ್ರೆ, ನೋಡಪ್ಪ, ನಾವು ರೈತರು ಸೇರೋಣ. ರೈತ ಏನ್ ಕಡಿಮೆ ಏನಿಲ್ಲ ರೀ. ಈಗ 10 ಎಕರೆ ಇದೆಯಲ್ಲ, 5 ಎಕರೆ ಮಾರೋನು, 5 ಎಕರೆ ಮಾರೋನು, 5 ಎಕರೆ ಇಟ್ಕೊಳ್ಳೋಣ, ದೊಡ್ಡದೊಂದು ಫ್ಯಾಕ್ಟ್ರಿ ಶುರು ಮಾಡೋಣ 100 ಜನ ಸೇರಿ. ಮೌಲ್ಯವರ್ಧತೆ ನಾವೇ ಮಾಡೋಣ. ಮಾರ್ಕೆಟ್ ಅಂತೂ ಇದ್ದೇ ಇದೆ. 100 ಜನ ಸೇರ್ರಿ. 100 ಜನಕ್ಕೆ ರೈತರ್ಕಿಂತ ಇನ್ಯಾವ ಶ್ರೀಮಂತ ಅದನ್ರಿ ಇಲ್ಲಿ? ಯಾವ್ದು ಕೊಡ್ತೀನಿ ಮಾತ್ರ ಸೇರೋದಾಗ್ಲ ಅಂತ ರೈತರು. ನಾನು ಪ್ರಯತ್ನ ಯಾರು ಮಾಡಿಲ್ಲ. ಅವಾಗ ಏನಾಗುತ್ತೆ, ಇಂಥವೆಲ್ಲ ಹುಟ್ಕೊಂತವೆ ಅಷ್ಟೇನೆ. ಮತ್ತೆ ಕೊನೆಗೆ ಎಲ್ಲಪ್ಪ ಅಂದ್ರೆ 100 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ರೈತರು ಒಂದು ಬೆಳೆದು ತಮ್ಮ ಹತ್ರ ಇಟ್ಟುಕೊಂಡು ಶೇಖರಣೆ ಮಾಡಿ
ಮಾರ್ತಕ್ಕಂಥ ಶಕ್ತಿ ಅವ್ರ ಹತ್ರ ಇಲ್ಲಲ್ಲ. ಮಾಡ್ಬೇಕು ಸರ್. ಆಮೇಲೆ ಇನ್ನೊಂದು ಈಗ ಹೇಳಿದ್ರಿ ನೀವು ಎಲ್ಲ ನಮ್ಮ ರೈತರು ಕೂಡಿ ಒಂದು ಫ್ಯಾಕ್ಟ್ರಿ ಮಾಡಿಕೊಂಡು ಮಾಡ್ಬೇಕಂದ್ರೆ ಅದು ಫ್ಯಾಕ್ಟ್ರಿ ಮಾಡ್ಬೇಕಂದ್ರೆ ಒಂದು PMFM ಒಳಗೆ ಒಂದು ಲೋನ್ ಮಾಡ್ತೀರಿ, ಅದು ಲೋನ್ ಕಟ್ಟಬೇಕಾದ್ರೆ 5 ವರ್ಷ ಟೈಮ್ ತೊಗೊಂತಾರೆ, ಅದ್ರ ಸಬ್ಸಿಡಿ ಕೊಡ್ತೀವಿ ಅಂತಾರೆ, ಆದ ಸಬ್ಸಿಡಿ ಕೊಡೋದಿಲ್ಲ. ಹೀಗಾಗಿ ರೈತ ಏನಾಗಿದೆ ಅಂದ್ರೆ ಬರೇ ದುಡಿದು ತಮ್ಮ ಬೆನ್ನೆಲುಬು ಇನ್ನೊಬ್ಬರಿಗೆ ಕಳ್ಕೊಂಡಿದ್ದಾರೆ. ಇಲ್ಲಿ ರೈತ ಎದಕ್ಕಾಗ್ಯಾನ ಅಂತ ಹೇಳ್ತೀನಿ. ಮಾರುಕಟ್ಟೆ ಅವ್ನು ಯಾವತ್ತು ಕಳ್ಕೊಂಡ ಕಾರಣ 108 ಇರ್ಬೋದು. ಮಾರುಕಟ್ಟೆ ಕಳ್ಕೊಂಡಿದೀವಿ, ಇನ್ನು ದರಿದ್ರಾಗಿದ್ದೀವಿ. ಮಾರುಕಟ್ಟೆ ನಾವು ಯಾವಾಗ ನಮ್ಮ ಕೈಗೆ ಸಿಗಲ್ವೋ, ನಾವು ಮಾರಲ್ವೋ, ಇದೇ ಹಣೆ ಬರ. ಅವನು ಉದ್ಯಮಿ ಆಗ್ಬೇಕ್ರಿ ರೈತ. ಉದ್ಯಮಿ ಯಾವಾಗ ಆಗದವನು? ಉದ್ಯಮಿ ಯಾವ ರೀತಿಲಿ ಆಗ್ಬೇಕು ಸರ್? ಅವನು ಯಾವ ರೀತಿಲಿ ಆಗ್ಬೇಕು? ಇಲ್ಲಿ ಪ್ರೆಸೆಂಟ್ ಒಂದು ಹೇಳ್ತೀನಿ, ಒಂದು ಚೀಲ ಗೊಬ್ಬರ ಎಷ್ಟು ಕೊಡಕತ್ತಾನ ಈಗ? 1680 ರೂಪಾಯಿ ಒಂದು ಚೀಲ ಗೊಬ್ಬರ ಕೊಡಕತ್ತಾನ. ಈ ಒಂದು ಚೀಲ ಗೊಬ್ಬರ ಹಾಕಿದ್ರೆ ಒಂದು ಹೊಲಕ್ಕೆ ಒಂದು ಎಕರೆಗೆ ಒಂದು ಚೀಲ ಹಾಕಿದ್ರೆ ಬರ್ತದೆ ಪೀಕು? ಬರೋದಿಲ್ಲ. ಎಷ್ಟು ಹಾಕ್ಬೇಕ್ರಿ ನಾವು ಎಕರೆಗೆ? ಎದಕ್ಕೆ ಗೊಬ್ಬರ ಹಾಕಂಗ್ ಮಾಡ್ಕೊಂಡು ಜಮೀನು ಅದನ್ನ ಈಗ ಅದನ್ನ ಹಾಕ್ಲಿಲ್ಲ ಅಂದ್ರೆ ಬರೋದಿಲ್ಲ. ಅದ ಕರೆಕ್ಟ್. ಇದನ್ನ 1 ಎಕರೆನಲ್ಲಿ ಎಷ್ಟು ಬೆಳಿಬಹುದು ಅನ್ನೋದು ನಾವು ತಲೆ ಕೆಡಿಸ್ಕೊಂಡು ಬರೀ ದಿವಸ ಇದನ್ನೇ ಉದ್ಯೋಗ ಮಾಡಕತ್ತೀವಿ. ಉದ್ಧಾರ ಆಗಕ್ ರೈತರಿಗೆ 100 ಎಕರೆ ಬೇಕೇ ಆಗಿಲ್ಲ, 1 ಎಕರೆ ಸಾಕು. ಒಂದೇ ಪ್ರಯೋಗಕ್ಕೆ 1 ಎಕರೆ ಸಾಕು. ಈ ಸದ್ಯ ಇಲ್ಲಿ ನಾವು ಮಾಡಿದೆವು ನಂದಿ ಆರ್ಗಾನಿಕ್ ಸಾವಯವ ಅಂತಂದು. ಈಗ ನಾವು ರಾಸಾಯನಿಕ ಗೊಬ್ಬರನ್ನ ಬಿಟ್ಟು ಬಿಟ್ಟಿದ್ದೇವೆ. ಈಗ ಏನಪ್ಪ ಓನ್ಲಿ ಆರ್ಗಾನಿಕ್ ಎರೆಹುಳ ಗೊಬ್ಬರ, ಸಾವಯವ ಗೊಬ್ಬರ ಇಂಥದ್ದು ಮಾಡಿಕೊಂತ ಇವತ್ತೆಲ್ಲ ರೈತರಿಗೆ ತೋರಿಸ್ಲಿಕ್ಕತ್ತೀವಿ. ಈಗ ಇಷ್ಟು ತಾಳ್ಮೆಲಿದ್ದ ಇಷ್ಟು ಮಾಡಿ ಖರ್ಚು ಮಾಡಿ ಅವ್ನು ಮಾರಷ್ಟು ಶಕ್ತಿ ಅವ್ನ ರೈತರಿಗೆ ಬೇಕಲ್ಲ. ನಿಧಾನ ಆಗುತ್ತೆ ಸರ್. ಎಲ್ಲರಿಗೂ ಏನು ಇವ್ರಿಗೆ ಏನು ದಿಢೀರ್ ನಾನು ಮಾಡ್ಬೋದು, ಸರ್ ಮಾಡ್ಬೋದು, ಇವ್ರು ಮಾಡ್ಬೋದು. ಇವ್ರು ಮಾಡೋಕ್ಕಾಗಲ್ಲ, ಅವ್ರ ಕೈಲಿ ಆಗೋದಿಲ್ಲ. ಯಾಕಂದ್ರೆ ಅವತ್ತಿಂದ ಅವತ್ತು ತಂದು ಮಾರ್ಕೆಂಡ್ ಜೀವನ ಮಾಡಲಿ. ಒಂದು ಕಾನ್ಸೆಪ್ಟ್ ಏನಿದೆ ಸರ್, ಒಂದು ಊರು, ಒಂದು ಹೋಬಳಿ, ಒಂದು ತಾಲೂಕು ಅಲ್ವೇನು ಸರ್? ಮೊದಲು ನೀನು ನಿಮ್ಮ ಊರಿಗೆ ಮಾಡಪ್ಪ. ನಿಮ್ಮ ಊರಾಗ ಏನಿದೆ ಡಿಮ್ಯಾಂಡು ಅದನ್ನ ನೋಡ್ಕೊ, ಅಷ್ಟೇ ಬೆಳಿ. ನಮ್ಮ ಪ್ರಾಬ್ಲಮ್ ಏನಂದ್ರೆ ಹುಯ್ ಅಂತ ಹಾಕ್ಬಿಡೋದು, ನಿಂತು ಬಿಡೋದು ಕತೆ. ನಿಮ್ಮ ಊರಿಗೆ ಎಷ್ಟಿದೆ ಮೊದಲು ಅದನ್ನ ನೋಡ್ಕೊಂಡು ನನಗೆ ಮಾರಕ್ಕೆ ಎಷ್ಟಾಗುತ್ತಪ್ಪ ಹೊತ್ಕೊಂಡೋಗಿ ಅಷ್ಟನ್ನು ಬೆಳೀರಿ ಸಾಕು ಮೊದಲು. ಆಮೇಲೆ ಜೊತೆಗೆ ನಮ್ಮ ತಮ್ಮ ಬರ್ತಾನೆ, ಅಣ್ಣ ಬರ್ತಾನೆ, ಅವನಿಗೊಂದಿಷ್ಟು ಹೊರಿಸ್ರಿ, ಇನ್ನೊಂದು ಅರ್ಧ ಎಕರೆ. ನಾನು ಈ ವರ್ಷ ನನಗೆ ಮಾರಕ್ಕೆ ಇಷ್ಟ ಸಾಧ್ಯ ಅಷ್ಟೇ ಬೆಳಿತೀನಿ, ಉಳಿದದ್ದು ಏನ್ರ ಯಾಕಲ್ಲಿ ಚಿಂತೆ ಬೇಡ. ಇಲ್ಲಿ ಪ್ರಾಬ್ಲಮ್ ಆಗಿರೋದು 100 ಎಕರೆ ಬೆಳೆದು ಬೇಕೇ ಆಗಿಲ್ಲ ಅಷ್ಟು. ನಿನಗೆ ಮಾರಕ್ಕಾಗಿಲ್ಲ ಅಂದ್ರೆ ಅದನ್ನ ಯಾಕೆ ಬೆಳಿತೀಯ? ಮಾರಕ್ಕಾಗಿಲ್ಲ ಅಂದ್ರೆ ಯಾಕ್ರಿ ಬೆಳಿತೀರಿ? ರೈಟ್ ಸರ್. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನೀವೇನಂತೀರಿ, 1 ಎಕರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಅರ್ಧ ಎಕರೆ ಮಾಡ್ಕೊಳ್ರಿ, ಅದನ್ನ ಮಾರ್ಕೊಂಡು ಅಷ್ಟು ಮಾರ್ತೀನಿ ಅನ್ನಕ್ಕೆ 2ನೇ ಎಕರೆ ಶುರು ಮಾಡ್ರಿ, 3ನೇದು ಶುರು ಮಾಡ್ರಿ. ನಿಮ್ಗೆ ಕಾನ್ಫಿಡೆಂಟ್ ಬರುತ್ತೆ. ಮನೆಯವರೆಲ್ಲ ಸೇರ್ಕೊಡ್ರಿ. ಮನೆಯವರೆಲ್ಲ ಬಂದು ಬಜಾರ್ದಾಗ ಕೂತ್ಕೊಳ್ಳಿ. ಟಾಟಾ ಕಂಪ್ನಿ ಅವ್ನು ಚಪ್ಪಲಿ ಮಾಡ್ತಾನೆ, ನಾಚಿಕೆ ಇಲ್ಲ. ನಮಗೆ ನಾಚಿಕೆ, ನಾವು ಬಜಾರ್ಗೆ ಹೋಗಿ ಕೂತ್ಕೊಳ್ಳೋಕೆ ಆಗಲ್ಲ. ನಮಗೆ ಪ್ಯಾಂಟ್ ಶರ್ಟ್ ಹಾಕೊಂಡವ್ರು ನೋಡ್ರಿ, ಏನು ನಾಚಿಕೆನೇ ಇಲ್ಲ ಮಾರ್ತಾರೆ. ನಮಗೆ ನಾಚಿಕೆ, ನಾವು ರೈತರ ಹೊರಗೆ ಬರೋದೇ ಇಲ್ಲ. ನಮ್ಮ ಕಂಪ್ಲೇಂಟ್ಸ್ ಜಾಸ್ತಿ ಅದಾವೆ, ನಮ್ಮ ಸ್ವಾಭಿಮಾನ. ಹಂಗಾಗಿ ಯಾವನ ಬರ್ತಾನೆ ಕಂಪನಿ ಅವನು ಈ ಗತಿ ಆಗುತ್ತೆ. ಇದಕ್ಕೆ ಕೊನೆವರೆಗೆ ಸೊಲ್ಯೂಷನ್ ಇಲ್ಲ. ನೀವಾದರೂ ಮಾಡಿರಿ. ರೈತರು 1 ಎಕರೆ ಪ್ರಯೋಗ ಮಾಡಿರಿ. ಅವನು ಯಾವನ ಮುಂದಕ್ಕೆ ಇವನಿಗೆ ಬೇಕೋ ಬೇಡವೋ, ರೈತ ಉದ್ಯಮಿ, ನಾನು ಅನ್ನ ಹಾಕ್ಬೇಕು ಲೋಕಕ್ಕೆ, ಅವನ್ನೆಲ್ಲ ಬಿಡ್ರಿ. ಸ್ಲೋಗನ್ ಅದಾಗಲ್ಲ ಕತೆ. ಅವ್ನು ಬೇಕಂದ್ರೆ ಅವನೇ ಬೆಳ್ಕೊಂಡು ತಿನ್ಬೇಕು ಅಲ್ವಾ? 1 ಎಕರೆ ಮಾಡಿರಿ ಸರ್, 10 ಎಕರೆ ಬಿಡ್ರಿ, 10 ಎಕರೆ ಬಿಡ್ರಿ. ಅದನ್ನ ಕೂಳು ಅನ್ಬೇಕು ಜನ, ಅವಾಗ ಬರುತ್ತೆ. ಈಗ ಹೆಚ್ಚಾಗಿದೆಯಲ್ಲ, ಎಲ್ಲರಿಗೆ ತಾಶ್ಚರ್ಯ ಆಗ್ಬಿಟ್ಟ ರೈತ. ಹಿಂಗಾಗಿದೆ ಸಾಹೇಬ್ರೆ. ಹೇಳಿಲ್ಲ ಏನಂತ ಹೇಳಿ, ಯಾರು ನೀರಿಂದ ಎಲ್ಲ ಹಾಳಾತಂದ್ರೆ ಏನ್ ಮಾಡೋದು? ಮಳಿ ಬಂದ್ರೆ ಎಲ್ಲ ಹಾಳಾಯ್ತು ಸರ್. ಅದು ಉದ್ಯಮಿಗೂ ಇದೆ, ಅದು ಉದ್ಯಮಿದೇನು ಹಂಗೆ ಯಾರು ಕೊಡ್ಬೇಕು ಅದನ್ನ? ಯಾರಿಗೆ ಬೇಡ ಸ್ವಾಮಿ. ಇಲ್ಲಿ ಅದು ಇಲ್ಲಿ ನಾನು ನಿಮ್ಮಲ್ಲಿ ಇಲ್ಲ. ಅದನ್ನೇ ಅಂದ್ರೆ ಹೆಂಗ್ ಸೇರಿಸ್ಕೊಂಡಾರ ರೈತನ ಅಂದ್ರೆ ಒಳಗ ಅಂತ ಸೇರಿಸ್ಕೊಂಡವ್ರೆ. ಇದು ಹಾಕಿರ್ತಾರಲ್ಲ ಅವೆಲ್ಲ ಹಾಳಾದ್ರೆ ಏನ್ ಮಾಡೋದು? ಯಾರು ಜವಾಬ್ದಾರಿ? ಅಲ್ಲೊಂದು ಬರ್ರಿ, ರೈತನ್ ಏನ್ ಮಾಡ್ತಾರೆ ಅದಕ್ಕೆ? ರೈತನ್ ಏನ್ ಮಾಡ್ರೆ ಸಾಹೇಬ್ರೆ, ನಿಮಗೆ ಆರ್ಗ್ಯಾನಿಕ್ ಬೆಳೆದು ಕೊಡೋರು 150 ಜನ ರೈತರು ಬೇಕು ನಿಮ್ಮ ಪ್ರಾಡಕ್ಟ್ ಮಾರೋದಕ್ಕೆ. ಅವನನ್ನ ಮಾಡಿ ತಗೊಂಡ್ಬಂದಿದ್ದೀರಿ ಇಲ್ಲಿ. ಅವನಿಗೆ ಸೇರ್ ಹೋಗ್ತಾ ಇರೋದು ಏನು? ಬೆಳೆದವನು ಅವನು ಫರ್ಟಿಲೈಸರ್ ಹಾಕಿ ಬೆಳೆದಿದ್ರೆ 50 ಕ್ವಿಂಟಲ್ ಬೆಳೀತಿದ್ದ. ನೀವು ಆರ್ಗ್ಯಾನಿಕ್ ಬೆಳಿ ಅಂತ 25 ಕ್ವಿಂಟಲ್ಗೆ ತಗೊಂಡ್ಬಂದಿದ್ದೀರಿ. ಅವನಿಗೆ ಅದು ಲಾಸು, ಇದು ಎಲ್ಲ ಟೋಟಲ್ ಲಾಸೆ. ಈಗ ನೋಡ್ರಿ, ಇವರು ಒಂದ್ ಕಡೆಯಿಂದ ಇವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತೀವಿ, ಇವರು ನಮ್ಮ 100 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಅವ್ರ ಕಡೆಯಿಂದ ತಗೋತಾರೆ. ನಾರ್ಮಲ್ ಆಗಿ ಅಲ್ಲಿ 100 ರೂಪಾಯಿ ಕಡಿಮೆಯಿಂದ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಅವ್ರು ಎಲ್ಲಿ ಮಾರ್ಕೆಟ್ ರೇಟ್ ಏನೈತೆ ಅದಕ್ಕಿಂತ ಜಾಸ್ತಿ ಕೊಟ್ಟು ಅವ್ರಿಗೆ ಒಂದು ಸ್ವಲ್ಪ ಲಾಭ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಅದು ಒಂದು ನೀವು ಕಾನ್ಸೆಪ್ಟ್ ನೋಡ್ತಾ ಇಲ್ಲ. ಇವ್ರು ಒಂದು ಲಾಭ ಕೊಡ್ತಾ ಇದ್ದಾರೆ. 100 ರೂಪೀಸ್ ಆಗಲಿ ಒಂದು ಇನಿಷಿಯೇಟ್, ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇನ್ನೂ ಮಾಡ್ರಿ ಸರ್, ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೊಡೋಕೆ ಟ್ರೈ ಮಾಡ್ರಿ. ಈ ರೀತಿ ಹೇಳೋದು ಬಿಟ್ಟು ನೀವು ಉಲ್ಟಾನ ಹಿಂಗೆ ಯಾಕಾಗಿದೆ ಅಲ್ಲ ರೀ ಸಾಹೇಬ್ರೆ. ಇದು ಹೆಂಗೆ 190 ರೂಪಾಯಿಗೆ ಒಂದು ನವಣಿ ಮಾರಿ ಮಾಡ್ತಾ ಇಲ್ಲ. ಇವ್ರಿಗೆ
ಇವ್ರಿಗೆ ಇವ್ರು ಮಾರ್ತಾರೆ ನಿಮಗೆ ಬರೀದೆ ಅಷ್ಟು ನಾನು ಈ ಅದ್ರಲ್ಲಿ ಅದಾನಲ್ಲ ಇದ್ರಾಗಿಲ್ಲ ಅದು ಹಾ ನಾವು ಮಾಡ್ತೀವಿ. ಅಲ್ಲಪ್ಪ ಇವ್ರು ಬೇರೆ, ಸ್ವಾಮಿ ನಾವು ಬೇರೆ ರೀ. ಈಗ 150 ರೈತರು ನಿನ್ನಿಂದ ಇದಾರೆ ತಾನೆ, ಇವ್ರಿಗೆ ಬೆಳೆದು ಕೊಡ್ತಾ ಇದ್ರಿ ತಾನೆ, ಟೈಅಪ್ ಆಗಿದ್ರಿ ತಾನೆ, ಇವ್ರಿಗೆ ನೀವು ತಗೊಂತಾರ ತಾನೆ ಇವ್ರು. ಮತ್ತೆ ನೀವ್ ಹೆಂಗ್ ಬೇರೆ ಅದ್ರಿ? ಬೇರೆ ಆಗಿಲ್ಲ ನಾವು. ಮತ್ತೆ ಮಾರಾಟಕ್ಕೆ ನೀವು ಬೇರೆ ಅಂತಾರೆ, ಕೊಡೋ ಮುಂದೆ ನೀವು ಒಂದು ಅಂತಾರೆ. ಸರ್ ಈಗ ನಾವು ರೈತರು ಇವ್ರಿಗೆ ರೈತರಿಗೆ ಕೊಡ್ತಾ ಇದಾರೆ ಇವ್ರು 100 ರೂಪಾಯಿ ಎಕ್ಸ್ಟ್ರಾ. ರೈತರು ಅವರು ಒಂದೇ ಇಲ್ಲ ಅದೇಪ್ಪ ಗೊತ್ತಾಯ್ತು. ಅವ್ರು ನಾವು ಮಂದ ಸೇರಿ ಒಂದೇ ಆಗಿತ್ತು. ಈಗ ನೋಡ್ರಿ ನಾವು ಇವ್ರ ಕಡೆಯಿಂದ ತಗೊಳತ್ತೀವಿ, ರೈತ ಇವ್ರ ಕಡೆಯಿಂದ ಇವ್ರ ಕೊಡತ್ತಾ ಏ ಒಂದೇ ಮೂರು ಜನ ಒಂದೇ. ಇಲ್ಲ ಈಗ ಒಂದ್ ಹೇಳ್ತೀನಿ, ಇಲ್ಲ ನಿಮ್ದು ಹೇಳ್ತೀನಿ ರೀ. ನಿಮ್ಗೆ ಒಂದ್ ವೇಳೆ ಕೊಡಕ್ಕಾಗಿಲ್ವಾ, ಇವ್ರು ಬೇರೆ ಹತ್ರ ತಗೊಂಡು ಈ ಕಂಪ್ನಿ ನಡೆಸ್ತಾರೆ. ಅವ್ರೇನ್ ಸುಮ್ಮನೆ ಆಗಲ್ಲ, ಪಾಪ ಲಾಸ್ ಆಗ್ಬಿಟ್ಟಿವಿ ಅಂತ ಏನ್ ನಡೆಸಲ್ಲ. ದೊಡ್ಡ ಕಂಪನಿ ಅವ್ರು ನಡೆಸಲೇಬೇಕು. ಮಲ್ಲಪ್ಪನ ಮಾರಿದ್ರಪ್ಪ ನಂಬೇನ್ ಕುಂತಿಲ್ಲ ಅವ್ರು. ಈ ವರ್ಷ ಅಲ್ಲಿ ಮಳೆ ಆತ ಹಾಳಾತ ಒಂದು ಬೇಡ ಅವನು ನೀನ್ ಬಾರೆ ಶಂಕರ ಅಂತ ಇನ್ನೊಬ್ಬನ ಕರ್ಕ್ ಮಾಡ್ತಾರೆ ಅವ್ರು. ನಿಮ್ದು ಇಷ್ಟೇ ಸರ್, ನಿಮ್ದು ನಡಿಬೇಕು. ನಾನು ಬಾಯ್ ತಗೊಂಡು ಅಯ್ಯೋ ಈ ವರ್ಷ ಹೋಯ್ತು ಅಂತ ಇಷ್ಟೇ ವ್ಯತ್ಯಾಸ. ನಮ್ದು ಒಂದ್ಸಲ ಲಾಸ್ ಆಗಿರ್ತೈತಿ, ಮಾರ್ಕೆಟ್ ಒಳಗೆ ಸೇಲ್ ಆಗಿಲ್ಲ ಇರಂಗಿಲ್ಲ, ನಮ್ಗೆಲ್ಲ ಸ್ಯಾಲ್ರಿ ಕೊಡಿಸ್ಬೇಕು ಕಂಪನಿಗೂ ಲಾಸ್ ಆಗಿರ್ತೈತಿ. ಸರ್ ಇಲ್ಲ, ಉದ್ಯಮ ಲಾಸ್ ಪ್ರಾಫಿಟ್ ಲಾಸ್ ಮಾರ್ಕೆಟ್ದಾಗ ಮಾರ್ಜಿನ್ ಜಾಸ್ತಿ ಎಲ್ಲೈತಿ. ಮಾರ್ಜಿನ್ ಇರೋದು ಎಲ್ಲ ನಾವು SS ಕೊಡ್ತಾ ಇದೀವಿ. ನಾನಂತ ಹೇಳ್ರಿ, ನಾನು ಕಂಪ್ನಿ ಪರ್ಸನ್. ಈಗ ನಾವು ಡಿಸ್ಟ್ರಿಬ್ಯೂಟರ್ ಕೊಡ್ತಾ ಇದೀವಿ. ಡಿಸ್ಟ್ರಿಬ್ಯೂಟರ್ ಅಂದ್ರೆ ನಾವು ಕಂಪ್ನಿಯಿಂದ ಬಂದು ಯಾರಿಗೂ ಕೊಡ್ತಾ ಇಲ್ಲ. ಈ ಊರು ಯಾರು ಡಿಸ್ಟ್ರಿಬ್ಯೂಟರ್ ಮಾಡ್ತಿರ್ತಾನೆ, ಮಾರ್ಕೆಟ್ ಒಳಗೆ ಯಾರು ಸಪ್ಲೈ ಮಾಡ್ತಿರ್ತಾನೆ, ಅವನಿಗೆ ಒಂದು ಡಿಸ್ಟ್ರಿಬ್ಯೂಟರ್ ಕೊಟ್ಟಿರ್ತೀವಿ. ಅವನು ಇಲ್ಲೇ ಅವನಿಗೆ ಒಂದು ಡಿಸ್ಟ್ರಿಬ್ಯೂಟರ್ ಕೊಟ್ಟಿರ್ತೀವಿ. ಅವನು ಅಂಗಡಿ ಅವನಿಗೆ ಕೊಡ್ತಾನೆ. ಅಂಗಡಿ ಬೇರೆ ಅಂಗಡಿ ಕಸ್ಟಮರಿಗೆ ಕೊಡ್ತಿರ್ತಾನೆ, ಎಂಡ್ ಕಸ್ಟಮರ್ಗೆ. ಅವನದು ಒಂದು ಲಾಭ ಇಟ್ಕೊಂಡು ಇದೆಲ್ಲ ಬಂದಿದ್ದು ಯಾಕೆ ಅಂದರೆ ಇವನು ಮಾರ್ಕೆಟಲ್ಲಿ ಮಾರಲಾಗುತ್ತೆ. ಅದೇ ಸ್ವಾಮಿ ಆಗ್ಲ ಅದಕ್ಕೆ ನಮ್ದೊಂದು ದರಿದ್ರ ಚಟ. ನಾವು ನಮ್ಮ ವಸ್ತುನ ಮಾರಾಟ ಮಾಡೋದಕ್ಕೆ ನಮಗೆ ಹೇಸಿಗೆ ಅನ್ಸುತ್ತೆ, ಅದನ್ನ ಇನ್ನೊಬ್ಬನ ಲಾಭ ತಗೊಂಡಾನೆ ಅಷ್ಟೇ. ಓಕೆ ಬಾಯ್.